ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇದೇನು ಕಾಯಿ ಅಂತ ಗೊತ್ತಾಯ್ತಾ? ಅಂಟ್ವಾಳದ ಕಾಯಿ. ಅಂಟ್ವಾಳದ ಕಾಯಿ ಪಾತ್ರೆಗಳು ತೊಳೆಯೋಕ್ಕೆ, ಚಿನ್ನ ಬೆಳ್ಳಿ ತೊಳಿಲಿಕ್ಕೆ ಮತ್ತು ತಲೆ ಕೂದಲಿಗೂ ಸಹ ಹಾಕ್ತಾಯಿದ್ರು. ಸೀಗೆಕಾಯಿ ಜೊತೆಗೆ ಇದು ಸಹ ಮಿಕ್ಸ್ ಮಾಡಿ ಹಾಕ್ತಾಯಿದ್ದು. ಇದು ಅಂಟ್ವಾಳದ ಕಾಯಿ. ಎಷ್ಟು ನೊರೆ ಬರುತ್ತೆ, ಒಂದು ನಿಮಿಷ ತೋರಿಸ್ತೀನಿ ನೋಡಿ. 2 ಕಾಯಿ ಹಾಕ್ತಾಯಿದ್ದೀನಿ ನೋಡಿ, ಎಷ್ಟು ನೊರೆ ಬರುತ್ತೆ ಅಂತ ನೋಡಿ. ಇನ್ನು ಒಣಗೋದಂತೂ ಜಾಸ್ತಿ ಬರುತ್ತೆ. ನೆನೆಸಿಟ್ಬಿಟ್ಟು ಪಾತ್ರೆಗಳು ತೊಳೆಯೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಇದು ಭಾಳ ಉಪಯೋಗ ಆಗುತ್ತೆ. ಹಿಂದೆ ಎಲ್ಲ ನಾನು ಇದನ್ನೇ ಉಪಯೋಗಿಸ್ತಾ ಇದ್ದಿದ್ದು. ಈಗ ಶಾಂಪುಗಳು ಅಂತ ಹೇಳಿ ಉಪಯೋಗಿಸ್ತಾ ಇದ್ದೀವಿ. ಇದು ನಮ್ಮ ಮನೆಯಲ್ಲಿ ತೋಟದಲ್ಲಿ ಬೆಳೆದಿರೋಂಥದ್ದು. ಯಾಕೆ ಒಮ್ಮೆ ತೋರಿಸೋಣ. ತುಂಬ ಜನಕ್ಕೆ ಮಕ್ಕಳಿಗೆಲ್ಲ ಗೊತ್ತಿರಲ್ಲ ಇವಾಗಿನ ಇದ್ರ ಸಹ, ಹಾಗಾಗಿ ವಿಡಿಯೋ ಮಾಡಿದೆ. ಅಂಟ್ವಾಳದ ಕಾಯಿ, ಸೋಪ್ ಕಾಯಿ ಇದ್ದಾರೆ, ಸೋಪ್ ಟ್ರೀ ಅಂತ ಸಹ ಹೇಳ್ತಾರೆ. ಈ ಜೊತೆಗೆ ಸೀಗೆಕಾಯಿನೂ ಸಹ ಮಿಕ್ಸ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ.